ಸ್ವಲ್ಪ ದೂರದಲ್ಲಿ ತನ್ನ ಸ್ನೇಹಿತರ ಜೊತೆ ನಿಂತು ನಗುತ್ತಿದ್ದಳು. ಆರವ್ ಅವಳನ್ನು ನೋಡಿದ ಕ್ಷಣ ಅವನ ಹೃದಯದ ಬಡಿತ ಏಕಾಏಕಿ ಹೆಚ್ಚಾಯಿತು. ಇವಳ ನೋಟ, ಇವಳ ನಗು ನನ್ನನ್ನೇ ಕಳೆದುಕೊಳ್ಳುವಂತೆ ಮಾಡ್ತಿದೆ ಎಂದು ಅವನು ಮನಸ್ಸಿನಲ್ಲಿ ಯೋಚಿಸಿದ. ಅವಳು ಸಾಮಾನ್ಯವಾಗಿ ನಗುತ್ತಿದ್ದಳೋ, ಆದ್ರೆ ಅವನಿಗೆ ಅದು ಸಾಮಾನ್ಯವಾಗಿರಲಿಲ್ಲ. ಅವಳ ನಗು ಅವನೊಳಗೆ ಏನೋ ತೀವ್ರವಾಗಿ ತಟ್ಟುತ್ತಿತ್ತು, ಹೆಚ್ಚಾಗಿ ಹಿಡಿದುಕೊಳ್ಳಲಾಗದಷ್ಟು. ಅವನು ಅಲ್ಲೇ ನಿಂತು ಅವಳನ್ನು ನೋಡುತ್ತಲೇ ಇದ್ದನು. ಅವನ ಹೃದಯ ವೇಗವಾಗಿ ಥಡಥಡಿಸುತ್ತಿತ್ತು. ಕೈಗಳಲ್ಲಿ ಸ್ವಲ್ಪ ನಡುಗು, ಉಸಿರಾಟವೂ ಗಾಢವಾಗಿತ್ತು. ಇದು ಏನು ಭಾವನೆ? ಅವನು ತನ್ನಲ್ಲೇ ಕೇಳಿಕೊಂಡನು. ಅವನಿಗೆ ತಿಳಿದಿತ್ತು, ಇದು ಕೇವಲ ಇಷ್ಟವಲ್ಲ, ಇದು ಆಳವಾಗಿ ಹಿಡಿದಿಟ್ಟಿರುವ ಪ್ರೀತಿ. ನಿತ್ಯ ಏನೂ ಗೊತ್ತಿಲ್ಲದೆ ತನ್ನ ಲೋಕದಲ್ಲೇ ಇದ್ದಳು, ನಗುತ್ತಾ ಮಾತನಾಡುತ್ತಾ. ಆರವ್ ಮಾತ್ರ ಅವಳನ್ನು ದೂರದಿಂದಲೇ ನೋಡುತ್ತಾ ತನ್ನ ಭಾವನೆಗಳನ್ನು ಮೌನದಲ್ಲೇ ಹಿಡಿದುಕೊಂಡಿದ್ದನು. ಆ ಕ್ಷಣದಲ್ಲಿ ಅವನಿಗೆ ಒಂದು ವಿಷಯ ಸ್ಪಷ್ಟವಾಯಿತು. ಅವಳಿಂದ ದೂರ ಇರಲು ಅವನಿಗೆ ಆಗುವುದಿಲ್ಲ, ಆದ್ರೆ ಅವಳಿಗೆ ಹತ್ತಿರವಾಗಲು, ಹೇಳಲು ಇನ್ನೂ ಧೈರ್ಯ ಬೇಕಿತ್ತು. ಆ ದಿನ ಕಾಲೇಜಿನಲ್ಲಿ ಎಲ್ಲವೂ ಸ್ವಲ್ಪ ಹಗುರವಾಗಿತ್ತು. ನಿತ್ಯ ತನ್ನ ಸ್ನೇಹಿತರ ಜೊತೆ ಕಲರ್ ವಾಟ್ ಕಲರ್ ಆಟ ಆಡುತ್ತಾ ನಗುತ್ತಾ ಓಡಾಡುತ್ತಿದ್ದಳು. ಪರ್ಪಲ್ ಕಲರ್ ಎಂದು ಒಬ್ಬ ಸ್ನೇಹಿತ ಹೇಳುತ್ತಿದ್ದಂತೆ ಎಲ್ಲರೂ ಸುತ್ತಮುತ್ತ ನೋಡತೊಡಗಿದರು. ಆದ್ರೆ ಎಲ್ಲಿಯೂ ಪರ್ಪಲ್ ಬಣ್ಣ ಕಾಣಿಸಲಿಲ್ಲ. ನಿತ್ಯ ಇತ್ತಿಂದತ್ತ ತಿರುಗುತ್ತಾ ಹುಡುಕುತ್ತಿದ್ದಳು. ಮರದ ಎಲೆಗಳು, ಬ್ಯಾಗ್ಗಳು, ಗೋಡೆಗಳು ಏನೂ ಸಿಗಲಿಲ್ಲ. ಆ ಕ್ಷಣದಲ್ಲಿ ಅವಳ ಕಣ್ಣು ಏಕಾಏಕಿ ನಿಂತವು. ಸ್ವಲ್ಪ ದೂರದಲ್ಲಿ ನಿಂತಿದ್ದ ಆರವ್. ಅವನ ಕೈಯಲ್ಲಿ ಒಂದು ಮೊಬೈಲ್ ಪೌಚ್, ಪರ್ಪಲ್ ಬಣ್ಣದಲ್ಲಿ. ಅವಳು ಯೋಚನೆಗೂ ಮುಂಚೆ ಅವನ ಕಡೆ ನಡೆದು ಹೋದಳು. ಆರವ್ ಇನ್ನು ಏನೂ ಅರ್ಥ ಮಾಡಿಕೊಳ್ಳುವ ಮುಂಚೆ ನಿತ್ಯ ಅವನ ಹತ್ತಿರ ಬಂದಳು. ಹಾಗೆ ಅವನ ಹೃದಯ ಅವಳ ನಗುವಿಗೆ ಬಂದಿಯಾಗುತ್ತಲೇ ಇತ್ತು. ಅಷ್ಟು ಹತ್ತಿರ, ಅವಳ ಬಿಸಿ ಉಸಿರು ಅವನ ಮುಖಕ್ಕೆ ತಾಗುವಷ್ಟು ಹತ್ತಿರ. ಅವಳ ಬೆರಳುಗಳು ನಿಧಾನವಾಗಿ ಮುಂದೆ ಹೋಗಿ ಅವನ ಮೊಬೈಲ್ ಪೌಚ್ಗೆ ಮುಟ್ಟಿದವು. ಗಾಟ್ ಇಟ್, ಪರ್ಪಲ್ ಕಲರ್ ಎಂದು ಅವಳು ಸಂತೋಷದಿಂದ ಹೇಳಿದಳು. ಆ ಕ್ಷಣದಲ್ಲಿ ಆರವ್ಗೆ ಸುತ್ತಮುತ್ತಲಿನ ಶಬ್ದಗಳು ಎಲ್ಲವೂ ಮೌನವಾದಂತೆ ಅನಿಸಿತು. ಅವನಿಗೆ ಕೇಳಿಸಿಕೊಂಡಿತು ತನ್ನ ಹೃದಯದ ಬಡಿತ ಮಾತ್ರ. ಅವಳ ಹತ್ತಿರದ ಆ ಉಸಿರು, ಅವಳ ಸ್ಪರ್ಶ, ಆ ಸಣ್ಣ ಕ್ಷಣ ಅವನ ಮನಸ್ಸಿನಲ್ಲಿ ಅಲೆಗಳಂತೆ ಹರಡಿತು. ಅವನು ನಿಶ್ಚಲವಾಗಿ ನಿಂತಿದ್ದ, ಮಾತು ಬಾರದಂತೆ, ಚಲನೆಯೇ ಇಲ್ಲದಂತೆ. ನಿತ್ಯ ಏನೂ ಆಗಿಲ್ಲ ಎಂಬಂತೆ ಹಿಂತಿರುಗಿ ತನ್ನ ಸ್ನೇಹಿತರ ಬಳಿ ಓಡಿದಳು. ಮತ್ತೆ ನಗುತ್ತಾ ಆಟ ಮುಂದುವರೆಸಿದಳು. ಆದ್ರೆ ಆರವ್, ಅವನು ಇನ್ನೂ ಅಲ್ಲಿ ನಿಂತಿದ್ದ. ಅವನ ಕೈಯಲ್ಲಿ ಅದೇ ಪೌಚ್, ಆದ್ರೆ ಈಗ ಅದು ಕೇವಲ ಒಂದು ವಸ್ತುವಾಗಿರಲಿಲ್ಲ, ಅದು ಅವಳ ಸ್ಪರ್ಶವನ್ನು ಹೊತ್ತಿತ್ತು. ಅವನು ನಿಧಾನವಾಗಿ ತನ್ನೊಳಗೆ ಹೇಳಿಕೊಂಡನು, ಇವಳು ಇದನ್ನೆಲ್ಲ ಸಾಮಾನ್ಯವಾಗಿ ಮಾಡ್ತಾಳೆ, ಆದ್ರೆ ನನಗೆ ಇದು ಸಾಮಾನ್ಯ ಅಲ್ಲ. ಅವನ ಹೃದಯ ಇನ್ನೂ ವೇಗವಾಗಿ ತಡತಡಿಸುತ್ತಿತ್ತು. ಒಂದು ಸಣ್ಣ ಸ್ಪರ್ಶ, ಒಂದು ಕ್ಷಣದ ಹತ್ತಿರಿಕೆ ಅವನೊಳಗಿನ ಭಾವನೆಗಳನ್ನು ಇನ್ನಷ್ಟು ಗಾಢವಾಗಿಸಿತು. ಹಾಗೆ ಅವನ ಪ್ರೀತಿ ಮೌನವಾಗಿಯೇ ಇನ್ನಷ್ಟು ಆಳವಾಗಿ ಬೆಳೆದಿತ್ತು. ಅವನಿಗೆ ಎಲ್ಲವೂ ಹೊಸದಾಗಿ ಕಾಣತೊಡಗಿತು. ಅದೇ ಕಾಲೇಜು, ಅದೇ ಮರಗಳು, ಅದೇ ದಾರಿ, ಆದ್ರೆ ಎಲ್ಲವೂ ಯಾವುದೋ ವಿಭಿನ್ನವಾಗಿ ತೋರುತ್ತಿದ್ದವು. ನಿತ್ಯ ಕೂಡ ಅವನಿಗೆ ಹೊಸದಾಗಿ ಕಾಣುತ್ತಿದ್ದಳು. ಅವಳನ್ನು ಈಗ ಅವನು ಮೊದಲು ನೋಡಿದಂತೆ ನೋಡುತ್ತಿರಲಿಲ್ಲ. ಪ್ರತಿ ಸಣ್ಣ ವಿಷಯವೂ ಅವನ ಗಮನ ಸೆಳೆಯುತ್ತಿತ್ತು. ಅವಳು ನಗುವ ರೀತಿ, ಮಾತನಾಡುವಾಗ ಕಣ್ಣುಗಳನ್ನು ತಿರುಗಿಸುವುದು, ಬೆರಳುಗಳಿಂದ ಕೂದಲನ್ನು ಸರಿಪಡಿಸಿಕೊಳ್ಳುವುದು ಎಲ್ಲವೂ ಹೊಸದಾಗಿ, ವಿಶೇಷವಾಗಿ ಅನಿಸುತ್ತಿತ್ತು. ಅವಳು ಏನಾದರೂ ಹೇಳಿದಾಗ ಅವನಿಗೆ ಅವಳ ಮಾತುಗಳು ನಿಧಾನವಾಗಿ, ಮೃದುವಾಗಿ ಕೇಳಿಸುತ್ತಿದ್ದವು. ಹಾಗೆ ಅವು ನೇರವಾಗಿ ಅವನ ಹೃದಯಕ್ಕೆ ತಾಗುತ್ತಿದ್ದಂತೆ. ಸುತ್ತಲಿನ ಗದ್ದಲ ಕಡಿಮೆಯಾಗುತ್ತಿತ್ತು. ಅವಳ ಧ್ವನಿ ಮಾತ್ರ ಸ್ಪಷ್ಟವಾಗಿ ಕೇಳಿಸುತ್ತಿತ್ತು. ನಿತ್ಯ ಎಂದು ಅವನು ಮನಸ್ಸಿನಲ್ಲಿ ಹೇಳಿಕೊಂಡನು. ನೀನು ಹೀಗೆ ಇದ್ದೀಯಾ, ಇಲ್ಲ ನಾನು ಈಗ ಮಾತ್ರ ನಿನ್ನನ್ನು ಅರಿತುಕೊಳ್ಳುತ್ತಿದ್ದೇನೋ? ಅವಳ ಪ್ರತಿಯೊಂದು ಮಾತು ಅವನೊಳಗೆ ಉಳಿಯುತ್ತಿತ್ತು. ಅವಳು ನಗಿದಾಗ ಅವನು ಕಾರಣವಿಲ್ಲದೆ ಸಂತೋಷವಾಗುತ್ತಿದ್ದ. ಅವಳು ಮೌನವಾಗಿದ್ದಾಗ ಅವನಿಗೂ ಏನೋ ಕಳೆದು ಹೋದಂತೆ ಅನಿಸುತ್ತಿತ್ತು. ಅವನು ಈಗ ಅವಳನ್ನು ಕೇವಲ ನೋಡುತ್ತಿರಲಿಲ್ಲ, ಅವನು ಅವಳನ್ನು ಅನುಭವಿಸುತ್ತಿದ್ದನು. ಒಂದು ದಿನ ಅವಳು ಅವನ ಜೊತೆ ಸಾಮಾನ್ಯವಾಗಿ ಮಾತನಾಡುತ್ತಿದ್ದಾಗ ಆರವ್ ಕ್ಷಣಕಾಲ ಮೌನವಾಗಿ ಅವಳನ್ನು ನೋಡಿದನು. ಏನಾಯ್ತು ಎಂದು ನಿತ್ಯ ಕೇಳಿದಳು. ಅವನು ನಿಧಾನವಾಗಿ ತಲೆಯಾಡಿಸಿದನು. ಏನೂ ಇಲ್ಲ, ಆದರೆ ಅವನೊಳಗೆ ನೀನು ನನಗೆ ಏಕೆ ಇಷ್ಟು ಮುಖ್ಯವಾಗ್ತಿದ್ದೀಯಾ ಎಂಬ ಪ್ರಶ್ನೆ.